ಈಗ ಮೈತ್ರಿಯ ಒಂದು ಹಿನ್ನೆಲೆಗಳು ಪ್ರಾರಂಭ ಆದ ನಂತರ ಎರಡು ಪಕ್ಷದ ಮುಖಂಡರುಗಳಲ್ಲಿ ಒಂದು ವಿಶ್ವಾಸದ ಒಂದು ವಾತಾವರಣಗಳು ನಿರ್ಮಾಣ ಏನಾಗಬೇಕಾಗಿದೆ. ಇವತ್ತು ನಮ್ಮೆಲ್ಲರ ಗುರಿ ಇರತಕ್ಕಂಥದ್ದು ಈಗಿನ ಲೋಕಸಭಾ ಚುನಾವಣೆ. ಆ ದೃಷ್ಟಿಯಿಂದ ಬಿಜೆಪಿಯ ಸ್ನೇಹಿತರುಗಳು ನನ್ನ ಹಳೆ ಸ್ನೇಹಿತರುಗಳೇ ಇಲ್ಲ. ಅವರು ನನ್ನನ್ನು ಭೇಟಿ ಮಾಡ್ತಕ್ಕಂಥದ್ದು, ನಾನು ಅವ್ರನ್ನ ಭೇಟಿ ಮಾಡ್ತಕ್ಕಂಥದ್ದು ಒಂದು ಸೌಹಾರ್ದಯುತವಾದಂಥ ಭೇಟಿ ಮತ್ತು ಚುನಾವಣೆಯಲ್ಲಿ ಕಾರ್ಯಕರ್ತರಿಗೆ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ಕೊಡ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಅಶ್ವಥ್ ನಾರಾಯಣ ಅವರು ನಾವೆಲ್ಲ ಒಟ್ಟಾಗಿ ಏನು ಕೆಲಸ ಮಾಡಿದ್ದೇವೆ ಹಿಂದಿನ ದಿನಗಳಲ್ಲೂ, ಇವತ್ತು ಒಂದು ಸೌಹಾರ್ದಯುತವಾದಂಥ ಭೇಟಿ, ಮುಂದಿನ ಚುನಾವಣಾ ದೃಷ್ಟಿಯಿಂದ ಕೆಲವು ವಿಷಯಗಳು ಚರ್ಚೆ ಮಾಡಲಿಕ್ಕೆ ಬಂದಿದ್ದೇನೆ. ಸರ್, 3 ಕ್ಷೇತ್ರದ ಟಿಕೆಟ್ ಈಗಾಗಲೇ ಮಧ್ಯಾಹ್ನ ಎಲ್ಲ ವಿಷಯ ಹೇಳಿದ್ದೇನೆ. ನಾಳೆ ದಿನ ಸ್ಪಷ್ಟವಾಗಿ 3 ಅಭ್ಯರ್ಥಿಗಳ ಹೆಸರುಗಳು ಪ್ರಕಟ ಆಗುತ್ತೆ. ಮಂಡ್ಯದಿಂದ ತಾವೇ ಅಂತ ಹೇಳಲಾಗ್ತಾ ಇದೆ, ಆದ್ರೆ ಅಧಿಕೃತವಾಗಿ ಇನ್ನೂ ಕೂಡ ಘೋಷಣೆ ನಾಳೆ ಹೇಳ್ತೇನೆ. ಹೆಚ್ಚು ಕಡಿಮೆ ನಿಮಗೆ ಅದರ ಸಂಪೂರ್ಣ ಮಾಹಿತಿ ಸಿಕ್ಕಿದೆ. ಅಧಿಕೃತವಾಗಿ ಬೇಕು, ಅಧಿಕೃತವಾಗಿ ನಾಳೆ ಕೊಡ್ತೇನೆ. ಸುಮಲತಾ ಅವರು ಏನಾದ್ರು ಸರ್ ಎಲ್ಲರನ್ನೂ ಭೇಟಿ ಮಾಡ್ತೀನಿ. ಭೇಟಿ ಮಾಡಬೇಕಾದಂಥದ್ದು ಚುನಾವಣಾ ಸಂದರ್ಭದಲ್ಲಿ ಈಗ ಏನೋ ಒಂದು ವಿಶ್ವಾಸಗಳಿರ್ತದೆ, ವಿಶ್ವಾಸ ಕೊರತೆ ಇರತಕ್ಕಂಥ ಸರಿಪಡಿಸ್ಕೊಳ್ಳಿಕ್ಕೆ ಇವತ್ತು ಭೇಟಿ ಮಾಡಬೇಕಂತ ಪರಿಸ್ಥಿತಿಯಲ್ಲಿ ಭೇಟಿ ಮಾಡಿದೆ. ಸರ್, ಈಗ ಚಲುವರಾಯಸ್ವಾಮಿ ಅವರು ವ್ಯಂಗ್ಯವಾಡಿದ್ದಾರೆ ಸರ್. ತೊಂದರೆ ಇಲ್ಲ, ಅವ್ರು ನಮ್ಮ ಸ್ನೇಹಿತರಲ್ವೇ, ಹಳೆ ಸ್ನೇಹಿತರು, ನಮ್ಮ ಸಹಪಾಠಿ. ಅವರಲ್ಲದೆ ನಾನು ಇನ್ಯಾರು ವ್ಯಂಗ್ಯ ಮಾಡಬೇಕು? ವ್ಯಂಗ್ಯ ಮಾಡಿದ್ದಾರೆ, ಸಂತೋಷ ಆಗಿದ್ದರಿಂದ ತೃಪ್ತಿ ಪಡಲಿ ಅಂತಕ್ಕಂಥ ಹೇಳ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.